ಥ್ಯಾಂಕ್ ಯು ಸೋ ಮಚ್. ಯಾಕೆ? ನಮ್ಮ ಮದುವೆಗೆ ನಿಮ್ಮ ಡ್ಯಾಡಿನ ಒಪ್ಸಿದ್ದಕ್ಕೆ. ನಮ್ಮ ಡ್ಯಾಡಿನ ಒಪ್ಸೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇಷ್ಟಪಟ್ಮೇಲೆ ಕಷ್ಟನೂ ಪಡ್ಬೇಕಪ್ಪ. ನಿಮ್ ಜೊತೆ ಕಷ್ಟ ಪಟ್ಕೊಂಡು ಬದುಕಕ್ಕಲ್ಲ ನಾನು ನಿಮ್ಮನ್ನ ಇಷ್ಟಪಟ್ಟಿರೋದು. ನನ್ನ ಕಡೆಯಿಂದ ನಿನಗೆ ಯಾವತ್ತಿಗೂ ಕಷ್ಟ ಆಗಲ್ಲ ಸಾಕ್ಷಿ. ಅದ್ ನನಗೆ ಗೊತ್ತು. ಸೊ ಸೊ ನಥಿಂಗ್. ಆಗ್ಲೇ ನಥಿಂಗಾ? ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಬಟ್ ಈಗ ನಥಿಂಗ್. ಸೊ ಈಗ ಎಂಗೇಜ್ಮೆಂಟು, ಆಮೇಲೆ ಮದುವೆ, ಆಮೇಲೆ ಆಮೇಲೆ ಸಂಸಾರ. ಮದುವೆ ಆದ್ಮೇಲೆ ಸಂಸಾರ ಶುರು ಮಾಡೋಕ್ಕೂ ಮುಂಚೆ ಒಂದು ಸುಂದರವಾದ ಸನ್ನಿವೇಶ ಇದೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಸಾಕ್ಷಿ, ವೈರ್ ಇಸ್ ಸೋ ಅನ್ರೊಮ್ಯಾಂಟಿಕ್ ಯಾರ್. ಯಾಕೆ ಅಂದ್ರೆ ಐ ಡೋಂಟ್ ವಾಂಟ್ ಟು ಬಿ ರೊಮ್ಯಾಂಟಿಕ್ ಓವರ್ ಫೋನ್. ಓ ಸರಿ, ಹಾಗಾದ್ರೆ ಎಲ್ಲಿ ಸಿಗೋಣ? ಆಸೆ ಕೊನೆನೇ ಇಲ್ಲ ಅಲ್ವಾ? ಆಸೆ ಇಲ್ದಿದ್ರೆ ಮದುವೆ ಏನಕ್ಕೆ? ಮಠ ಸೇರ್ಕೋತಿದ್ದೆ. ಸೊ ಎಲ್ಲಿ ಮೀಟ್ ಮಾಡೋಣ? ಶಡಪ್, ನಾನೆಲ್ದು ಸಿಗಲ್ಲ. ಸಾಕ್ಷಿ, ನಿನಗೆ ಪ್ಯಾರಿಸ್ ಇಷ್ಟ ಅಲ್ಲ? ಯಾಕೆ? ಹನಿಮೂನ್ ಪ್ಲಾನ್ ಮಾಡಕ್ಕೆ. ನಮ್ ಕಡೆ ಮದ್ವೆ ಆದ್ಮೇಲೆ ಹನಿಮೂನ್ಗೆ ಹೋಗೋದು. ನಮ್ಮ ಕಡೆ ಏನು, ಹನಿಮೂನ್ ಮುಗಿಸಿ ಮಕ್ಕಳನ್ನ ತೊಡೆ ಮೇಲೆ ಕೂರಿಸಿ ಮದುವೆ ಮಾಡಿಸ್ತಾರೆ ಅನ್ಕೊಂಡ್ಯಾ? ಅದು ಒಂಥರ ಚೆನ್ನಾಗಿರುತ್ತಲ್ವಾ? ಅಪ್ಪ ಅಮ್ಮನ ಮದ್ವೆ ನೋಡೋ ಅದೃಷ್ಟ ಎಷ್ಟು ಜನ ಮಕ್ಳಿಗೆ ಸಿಗುತ್ತೆ. ನೀನ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅದ್ರ ಕಡೆನೂ ಗಮನ ಕೊಡ್ಬೋದು. ರಂಜಿತ್. ಓಕೆ ಓಕೆ, ಸಾರಿ. ಸರಿ, ನನ್ಗೆ ನಿಮ್ ಡ್ಯಾಡಿ ನಂಬರ್ ಕೊಡಿ. ಯಾಕೆ? ನಾನು ನಿಮ್ ಡ್ಯಾಡಿ ಹತ್ರ ಯಾವತ್ತೂ ಮಾತಾಡಿಲ್ಲ. ಒಂದ್ಸಲ ಮಾತಾಡ್ತೀನಿ. ಆಮೇಲೆ ಡ್ಯಾಡಿನು ನಿಮ್ ತಂದೆ ಹತ್ರ ಮಾತಾಡ್ಬೇಕಂತೆ. ನಮ್ಮ ಮದ್ವೆ ವಿಷಯನ ಡಿಸ್ಕಸ್ ಮಾಡ್ಬೇಕಂತೆ. ಹಾ, ನಮ್ಮ ತಾಯಿ ಜೊತೆ ಡಿಸ್ಕಸ್ ಮಾಡಿದಾರಲ್ಲ. ಮುಂದಿನ ಭಾನುವಾರ ಎಂಗೇಜ್ಮೆಂಟ್ ಮಾಡೋಣ ಅಂತ ಫೋನಲ್ಲಿ ಹೇಳಿದ್ದಾರೆ. ನಮ್ಮ ಮನೇಲಿ ನಮ್ಮ ತಾಯಿದೇ ಎಲ್ಲ ರಾಜ್ಯಭಾರ. ಅವ್ರು ಹೇಗೆ ಮಾಡೋಣ ಅಂತಾರೋ ನಮ್ಮ ತಂದೆ ಅದಕ್ಕೆ ಕಣ್ಣು ಮುಚ್ಕೊಂಡು ಹೂ ಅನ್ಬೇಕು, ಅಷ್ಟೇ ಅವ್ರ ಕೆಲಸ. ಆದ್ರೂ ನಮ್ ಕಡೆಯಿಂದ ಫಾರ್ಮಲ್ ಆಗಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ತಮ್ಮ ಮಗಳು ಸೊಸೆಯಾಗಿ ಹೋಗೋ ಮನೆ ಯಜಮಾನ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ ಡ್ಯಾಡಿ ಹಕ್ಕಲ್ವಾ? ಹೌದು. ನೀವು ಚಿದಂಬರಂ ಜೊತೆ ಕ್ಲೋಸ್ ಆಗಿದ್ದೀರಲ್ಲ, ಅದಕ್ಕೆ ಡ್ಯಾಡಿಗೆ ತುಂಬಾ ಆತಂಕ, ನಾನೆಲ್ಲಿ ಲೈಫ್ನ ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ. ಒಂದ್ಸಲ ನಿಮ್ ತಂದೆ ಜೊತೆ ಮಾತಾಡಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ ಅಲ್ವಾ? ನಿಮ್ಗೂ ಹಾಗೆ ಅನಿಸ್ತಾ ಇದೆಯಾ? ಅನ್ಸಿದ್ರೆ ಡ್ಯಾಡಿ ಜೊತೆ ನಿಮ್ಗೋಸ್ಕರ ಫೈಟ್ ಮಾಡ್ತಾ ಇದ್ನ ರಂಜಿತ್. ಒಂದ್ಸಲ ನಿಮ್ ಡ್ಯಾಡಿ ಜೊತೆ ಮಾತಾಡಿದ್ರೆ ಅವ್ರ ಡೌಟು ಕ್ಲಿಯರ್ ಆಗತ್ತಲ್ವಾ? ನಂಬರ್ ಕೊಡಿ. ಡ್ಯಾಡಿ ನಂಬರ್ ಕೊಡಕ್ಕಾಗಲ್ಲ ಸಾಕ್ಷಿ. ಹಾ, ನಂಬರ್ ಕೊಡಕ್ಕಾಗಲ್ವಾ? ಐ ಮೀನ್, ನನ್ನ ಹತ್ರ ನಮ್ಮ ಡ್ಯಾಡ್ ನಂಬರ್ ಇಲ್ಲ ಅಂತ ಹೇಳಿದೆ. ನಿಮ್ ಡ್ಯಾಡಿ ನಂಬರ್ ನಿಮ್ ಹತ್ರ ಇಲ್ವಾ? ಸುಮ್ನೆ ಕತೆ ಹೊಡಿಬೇಡಿ ರಂಜಿತ್, ನಂಬರ್ ಕೊಡಿ. ನಿಜವಾಗ್ಲೂ ಸಾಕ್ಷಿ, ಅಲ್ಲ ಅದು ನನ್ನ ಹತ್ರ ನಂಬರ್ ಇತ್ತು, ಆದರೆ ಅದ್ಯಾಕೋ ಮೊನ್ನೆಯಿಂದ ನಂಬರ್ ವರ್ಕ್ ಆಗ್ತಿಲ್ಲ. ಮೋಸ್ಟ್ಲಿ ನಮ್ಮ ಡ್ಯಾಡ್ ನಂಬರ್ ಚೇಂಜ್ ಮಾಡ್ಕೊಂಡಿರ್ಬೇಕು. ಅದೇನು ಗೊತ್ತಾ, ನಾನು ನಮ್ಮ ಡ್ಯಾಡ್ ಹತ್ರ ನಾರ್ಮಲಿ ವಿಡಿಯೋ ಕಾಲಲ್ಲೇ ಮಾತಾಡೋದು, ಹಾಗಾಗಿ ಫೋನಲ್ಲಿ ಮಾತಾಡಿದ್ದು ಕಡಿಮೆ ನೋಡು. ಮತ್ತೆ ಡ್ಯಾಡಿ ಕೇಳಿದ್ರೆ ಏನು ಹೇಳಿ? ನಾಳೆ ನಾಳಿದ್ರಲ್ಲಿ ಅವರೇ ನನಗೆ ಫೋನ್ ಮಾಡ್ತಾರೆ, ಆಗ ನಂಬರ್ ಸೇವ್ ಮಾಡ್ಕೋತೀನಿ. ನಂಬರ್ನ ಸೇವ್ ಮಾಡ್ಕೊಳ್ಳೋದಲ್ಲ, ನಮ್ಮ ಡ್ಯಾಡಿಗೆ ನಿಮ್ಮ ಡ್ಯಾಡಿ ನಂಬರ್ ಕೊಡಬೇಕು. ಶ್ಯೂರ್ ಖಂಡಿತ ಕೊಡ್ತೀನಿ. ಬಾಯ್. ಓಕೆ, ಬಾಯ್.